ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2017 ಮಾಡಲು. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ, ಓಕೆನಾ? ಕನ್ಫ್ಯೂಸ್ ಮಾಡ್ಕೊಂಡು ಮತ್ತು ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡೋಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಗಾಡಿ ಓನರ್ ನಂಬರು ಇನ್ನು ಮುಂದೆ ಇರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ ಏನಕ್ಕಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋ ಅವಶ್ಯಕತೆ ಏನಿರಲ್ಲ ವೀಕ್ಷಕರೇ. ನೀವು ಕಳಿಸಿ ಆದಮೇಲೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತಲೂ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಯಾರಾದರೂ ಇನ್ನೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಸ್ಕ್ರೀನಲ್ಲಿ ಸಹ ನಂಬರ್ ಬರ್ತಿರುತ್ತೆ, ಈಗ ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಗಾಡಿ ಓನರ್ ನಂಬರ್ಗೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹಾಂ, ಕಳಿಸಿದ್ವಿ. ಎಷ್ಟು ಸರ್ ಮಾಡಲು? 17. 17? ಹಾಂ, 17. ಓಕೆ. ಓನರ್ ಎಷ್ಟಾಗಿದ್ದಾರೆ? ನಾವು 200. ಹಾಂ, ನಾವು 200 ಇಬ್ಬರು ಆಗಿದ್ದಾರೆ. ಸೆಕೆಂಡ್ ಓನರಾ? ಹಾಂ, ಸೆಕೆಂಡ್. ಓಕೆ. ಎಷ್ಟು ಹೊಡಿದೆ ಸರ್ ಗಾಡಿ? 77,000 ನೋಡಿ. 77,000? ಹಾಂ. ಪೆಟ್ರೋಲ್ ಒಂದೇನಾ ಅಥವಾ LPG ಇದೆಯಾ ಸರ್? ಇಲ್ಲ, ಬರೀ ಪೆಟ್ರೋಲ್. ಬರೀ ಪೆಟ್ರೋಲ್ ಅಷ್ಟೇ ಓಡ್ತಿದ್ದೀರಾ? ಹಾಂ, ಬರೀ ಪೆಟ್ರೋಲ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇರುತ್ತೆ ಈಗ? ಒಂದು 50% ಇದೆ. 50% ಇದಾವಾ? ಹಾಂ, 4. ಸರಿ ಸರಿ. ಇದು ಗಾಡಿ ಯಾವ ಥರ, 5 ಸೀಟ್ರದ್ದು ಅಥವಾ 8 ಸೀಟ್ರದ್ದು? ಇಲ್ಲ, 7+. 8 ಸೀಟ್ರ್ ಗಾಡಿನಾ? ಹಾಂ, 8 ಸೀಟ್ರ್ ಗಾಡಿ. ಓಕೆ. ಇನ್ಸೂರೆನ್ಸ್ ಎಷ್ಟು ದಿನ ಇದೆ ಸರ್? ಇನ್ಸೂರೆನ್ಸ್ ಹಾಕ್ಸಿರೋದು 15 ಆಗಿತ್ತು ಸರ್. ಓ, 15 ದಿನ ಆಗಿದೆಯಾ? ಹಾಂ. ಓಕೆ. ಈಗ ಗಾಡಿ ಏನು ಪ್ರಾಬ್ಲಮ್ ಇದೆಯಾ? ಗಾಡಿ ಏನು ಪ್ರಾಬ್ಲಮ್ ಇಲ್ಲ, ಬರೀ ಚೆನ್ನಾಗೈತೆ. ಹಾಂ. ಬೇರೆ ಪ್ರಾಬ್ಲಮ್ ಅದ ಕೊಡ್ತದೆ. ಓಕೆ. ಗಾಡಿನೇನು ಪ್ರಾಬ್ಲಮ್ ಇಲ್ಲಲ್ಲ? ಗಾಡಿದು ಏನಿಲ್ಲ, ಬಂದು ನೋಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅವರು. ಹಾಂ. ಗಾಡಿದು ಡೆಂಟು ಸ್ಕ್ರಾಚು ಟಿಂಕರಿಂಗ್ ಏನಾದ್ರು ಕೆಲಸ ಇದೆಯಾ? ಇಲ್ಲ, ಅಂಥವು ಏನು ಇಲ್ಲ ಅದು. ಈಗ ಬಂಪರು ಟಾಪು ಕ್ಯಾರಿಯರ್ ಆ ಥರ ಏನಾದ್ರು ಹಾಕ್ಸಿರಾ? ಹಾಂ, ಮೇಲೆ ಇದು ಕ್ಯಾರಿಯರ್ ಐತಿ. ಹಾಂ. ಮುಂದೆ ಅದೇ ಕಬ್ಬಿಣದು ಬಂಪರ್ ಐತಿ. ಹಾಂ ಹಾಂ ಹಾಂ. ಓಕೆ ಸರ್. ಮ್ಯೂಸಿಕ್ ಸಿಸ್ಟಮು? ಹಾಂ, ಮ್ಯೂಸಿಕ್ ಸಿಸ್ಟಮ್ ಐತ್ರಿ. ಹಾಂ ಹಾಂ. ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಾ? ಬಟ್ ಸಣ್ಣ ಪುಟ್ಟ ಅವೇ ಇದಾವೆ. ಹಾಂ. ಸೀಟ್ ಕವರು ಅಂಥವು ಅಷ್ಟೇ, ಅದು ಬಿಟ್ಟರೆ ಬೇರೆ. ಹಾಂ. ಗಾಡಿ ಇರೋದಿಲ್ಲ? ದಾವಣಗೆರೆ ಹತ್ರ ಹಳ್ಳಿ ಹೊನ್ನೂರು ಅಂತ. ಯಾವುದು ಸರ್? ಹೊನ್ನೂರು. ದಾವಣಗೆರೆಯಿಂದನಾ? ಹಾಂ, ದಾವಣಗೆರೆಯಿಂದ 10 ಕಿಲೋಮೀಟ್ರ್ ಇರುತ್ತೆ. 10 ಕಿಲೋಮೀಟ್ರು? ಹಾಂ. ಹೊನ್ನೂರಾ? ಹಾಂ, ಹೊನ್ನೂರು. ಓಕೆ ಸರ್. ಏನು ಹೇಳ್ತೀರಿ ಗಾಡಿ ರೇಟು? 335. 35. 35? ಹ್ಞೂ. ಕಡಿಮೆ ಅಂದ್ರೆ? ಒಂದು 5 ಹೆಚ್ಚು ಕಮ್ಮಿ ಮಾಡ್ತಿದ್ರಿ. 5 ಹೆಚ್ಚು ಕಡಿಮೆ ಮಾಡ್ತೀರಾ? ಹಾಂ. ನೋಡಿ ಸರ್, ಇನ್ನೂ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಜಾಸ್ತಿ ಆಯ್ತು ರೇಟು. ಗಾಡಿ ನೋಡಿದ್ರೆ ಗೊತ್ತಾ, ಗಾಡಿ ಭಾರಿ ಚೆನ್ನಾಗೈತೆ ಸರ್. ಏನು ಮುಂದೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಕೊಡ್ತದೆ. ಗಾಡಿ ಚೆನ್ನಾಗಿರುತ್ತೆ, ಇಲ್ಲಂತ ಏನಿಲ್ಲ ಸರ್. ಮಾಡಲು ಸ್ವಲ್ಪ ಒಳಗೈತಲ್ಲ, ಹಾಗಾಗಿ ಈಗ 17, 18 ಮಾಡಲು 3 ಒಳಗೆ ನಡೀತಿದೆ, ಹಂಗಾಗಿ ಹೇಳಿದ್ವಿ ಸರ್ ಅಷ್ಟೇ. ಇಲ್ಲ, ನಾವು ತಗೊಂಡು ಭಾಳ ದಿವಸ ಆಗಿಲ್ಲ ಸರ್. ಈಗ ಒಂದು 6 ತಿಂಗಳು ಆಯ್ತು. ಹಾಂ. ನಾವು ತಗೊಂಡಿದ್ದೆ ಅದೇ ರೇಟಿಗೆ. ನಾವು ಸ್ವಲ್ಪ ಖರ್ಚು ಮಾಡಿದ್ವಿ ಸಣ್ಣ ಪುಟ್ಟ, ಹಂಗಾಗಿ ಅದೇ ರೇಟಿಗೆ ಸಿಕ್ಕರೆ ಸಾಕು ಅನ್ನೋ ಇರ್ತದೆ. ನೋಡಿ ಸರ್, ಅದೇ ಬಂದು ಹೆಚ್ಚು ಕಮ್ಮಿ ಮಾಡಿ ತೋರಿಸಿ. ಅದೇ, ಯಾಕಂದರೆ ಗಾಡಿ ಚೆನ್ನಾಗಿದ್ರೆ ತಗೊಂತಾರೆ, ಇಲ್ಲಂತ ಏನಿಲ್ಲ. ಹಾಂ. ಏನಂದರೆ ಸ್ವಲ್ಪ ರೇಟು ಸ್ವಲ್ಪ ಜಾಸ್ತಿ ಹೇಳಿದ್ರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಈ ಕಸ್ಟಮರ್ ಹೇಳಿ. ಅದೇ ಬಂದು ಗಾಡಿ ನೋಡಿದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಂತ. ಹಾಂ ಹಾಂ. ಸರಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ.